ಸ್ವಲ್ಪ ನೀಡುವ ವಾಹಿನಿಗೆ ಸ್ವಾಗತ. ದಾಂಡೇಲಿ ನಗರದಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ G+2 ಮನೆ ಹಾಗೂ ನಿವೇಶನಕ್ಕಾಗಿ 19 ಆಗಸ್ಟ್ 2024ರಂದು ನಗರಸಭೆಯ ಒಳಗಡೆ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. G+998 ಮನೆಗಳ ಕಾಮಗಾರಿಯನ್ನ ಸಂಪೂರ್ಣವಾಗಿ ನಿಲ್ಲಿಸುವುದರಿಂದ ಹಾಗೂ ಮನೆ ನಿವೇಶನವನ್ನ ನೀಡದೇ ಇರೋದ್ರಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರಣಕ್ಕಾಗಿ ಗೃಹ ಮಂಡಳಿ, ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಮಂತ್ರಿಗಳಿಗೆ, ಶಾಸಕರಿಗೆ ಮನವಿಯನ್ನು ಕೂಡ ಕಳಿಸಿಕೊಡಲಾಗಿತ್ತು. ಇದನ್ನ ಗಮನಿಸಿ ಗೃಹ ಮಂಡಳಿಯ ಕೂಡಲೇ ಸಭೆಯನ್ನು ನಡೆಸುವ ತೀರ್ಮಾನವನ್ನು ಕೈಗೊಂಡು 23 ಆಗಸ್ಟ್ 2024ರಂದು ಗೃಹ ಮಂಡಳಿಯ ಕಚೇರಿಯಲ್ಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದ್ದರಿಂದ ಈ ವಿಷಯದ ಬಗ್ಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ನಗರಸಭೆಯವರಿಗೆ ನೋಟಿಸ್ ಕೊಡಲಾಗಿದೆ. ಈ ವಿಷಯದ ಬಗ್ಗೆ ದಿನಾಂಕ 17 ಆಗಸ್ಟ್ 2024ರಂದು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಸಭೆಯನ್ನ ಹಮ್ಮಿಕೊಂಡು ಚರ್ಚೆ ಮಾಡಿ ಬರುವ 23ರಂದು ನಡೆಯುವ ಸಭೆಯಲ್ಲಿ ಮನೆ ಕಾಮಗಾರಿ ಪ್ರಾರಂಭಿಸುವುದರ ಬಗ್ಗೆ ಸೂಕ್ತ ಕ್ರಮ ವಹಿಸದೇ ಇದ್ದಲ್ಲಿ ಹೋರಾಟವನ್ನ ಮತ್ತೆ ಪ್ರಾರಂಭಿಸಲಾಗುತ್ತೆ ಎಂದು ತೀರ್ಮಾನಿಸಲಾಗಿದೆ. 19ರಿಂದ ನಡೆಯುವ ನಗರಸಭೆಯ ಒಳಗೆ ಹೋರಾಟವನ್ನ ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿದೆ ಎಂದು 19ರಿಂದ ನಗರಸಭೆ ಒಳಗೆ ಹೋರಾಟ ಮಾಡಬೇಕು ಅಂತೇಳಿ ಒಂದು ದೃಢ ನಿರ್ಧಾರದ ಮೇಲೆ ನಾವು ಸಂಬಂಧಪಟ್ಟ ಗೃಹ ನಿರ್ಮಾಣ ಮಂಡಳಿಗೆ, ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಮನವಿ ಕಳಿಸಿದ್ವಿ. ಆ ಮನವಿ ಕಳಿಸಿದ ನಂತರ ಸಾಕಷ್ಟು ಚರ್ಚೆ ನಡೀತಾ ಇದೆ. ಗೃಹ ಮಂಡಳಿಯವರು ಈಗಾಗಲೇ 11 ಗಂಟೆಗೆ ಬೆಂಗಳೂರಿನಲ್ಲಿ ಸಭೆ ಇಟ್ಟಿದ್ದಾರೆ. ಎಲ್ಲ ಇಲಾಖೆ ಅಧಿಕಾರಿಗಳು, ಗುತ್ತಿಗೆದಾರರು, ನಗರಸಭೆ ಪೌರಾಯುಕ್ತರಿಗೆ ಒಂದು ಸಭೆ ಕರೆದು ನಮ್ಗೆ ನೋಟಿಸ್ ಕಳಿಸಿದ್ದಾರೆ, ಈ ಸಭೆ ಇದೆ ಅಂತೇಳಿ. ಆದ್ದರಿಂದ ನಾವು ಈ ಹೋರಾಟವನ್ನು ತಾತ್ಪೂರ್ತಿಕವಾಗಿ 23ನೇ ತಾರೀಕಿಗೆ ನಡೆಯುವ ಸಭೆಯಲ್ಲಿ ಏನು ತೀರ್ಮಾನ ಕೈಗೊಳ್ತಾರೆ, ಆಮೇಲೆ ನಾವು ಮುಂದಿನ ಹೋರಾಟದ ಬಗ್ಗೆ ಒಂದು ನಿರ್ಧಾರ ಕೈಗೊಳ್ಳಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿ ಈಗಾಗಲೇ ತೀರ್ಮಾನ ಕೈಗೊಂಡಿದ್ದೀವಿ. ಏನಂತೇಳಿದ್ರೆ ಬರೀ ಸಭೆ ಮಾಡೋದು, ಮುಂದೆ ಹಾಕೋದು ಅವ್ರು ಮಾಡ್ತಾಯಿದ್ದಾರೆ, ನಾವು ಅದಕ್ಕೆ ಸಹಿಸುವುದಿಲ್ಲ. 998 ಮನೆಗಳೇನು ಕಾಮಗಾರಿ ನಿಲ್ಲಿಸಿದ್ದಾರೆ ಅದನ್ನು ಕೂಡಲೇ ಪ್ರಾರಂಭಿಸಲೇಬೇಕು. ಮತ್ತು ಏನು ನಿವೇಶನ ಕೊಡಬೇಕಾಗಿದೆ ಅದನ್ನು ಕೊಡಲಿಕ್ಕೆ ಅವರು ತೀರ್ಮಾನ ಕೈಗೊಳ್ಳಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಸಂಬಂಧಪಟ್ಟ ಗೃಹ ನಿರ್ಮಾಣ ಮಂಡಳಿಯ ಎಲ್ಲ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ನಾವು ಈ ಮೂಲಕ ಒತ್ತಾಯ ಮಾಡ್ತೇವೆ. ಇಲ್ಲದಿದ್ದರೆ ನಾವು ಮತ್ತೆ ಬೀದಿಗೆ ಇಳಿದು ಹೋರಾಟ ಮಾಡ್ತೇವೆ ಅಂತೇಳಿ ಹೇಳ್ತೇನೆ. ವಿಷಯವನ್ನು ತಿಳಿಸಿದ್ದಾರೆ. ನಾವು 23ರವರೆಗೆ ಈಗಾಗಲೇ ನಮಗೆ ನೋಟಿಷನ್ ಮುಖಾಂತರ ತಿಳಿಸಿದ ಪ್ರಕಾರ ಹೌಸಿಂಗ್ ಬೋರ್ಡ್ ಕಮಿಷನರು ಹಾವೇರಿ ಭವನದಲ್ಲಿ ಸಭೆ ಮಾಡಿ 23ಕ್ಕೆ ಸಭೆ ಮಾಡಿ ನಮಗೇನು ವಿಷಯ ತಿಳಿಸ್ತಾರ ಅದರ ಮ್ಯಾಗಿಂದ ನಾವು ಸಮಗ್ರ ಹೋರಾಟ ಸಮಿತಿಯ ವತಿಯಿಂದ ಮುಂದಿನ ಹೋರಾಟವನ್ನು ಕೈಗೊಳ್ಳಬೇಕು ಅನ್ನುವಂಥ ನಿರ್ಣಯವನ್ನು ನಾವೆಲ್ಲರೂ ಸೇರಿ ನಿರ್ಣಯಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಏನು ಅವರು ವಿಷಯ ಯಾವ ರೀತಿ ಅವರು ನಮಗೆ ಸ್ಪಂದಿಸ್ತಾರ, ಯಾವ ರೀತಿ ಈ ಕೆಲಸಗಳನ್ನು ಪ್ರಾರಂಭ ಮಾಡ್ತಾರೆ ಅನ್ನೋದು ನೋಡಿಕೊಂಡು ಮುಂದಿನ ಕ್ರಮ ಎಲ್ಲರೂ ಕೂಡಿ ಕ್ರಮ ತಗೋತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವು ನಮ್ಮ ಈ ಒಂದು ಸಭೆಯನ್ನು ಮುಕ್ತಾಯಗೊಳಿಸ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಅಧ್ಯಕ್ಷರು ಆದ ಅಕ್ರಮ್ ಖಾನ್, ರಾಘವೇಂದ್ರ ಗಡ್ಡಪ್ಪನವರ್, ಅಶೋಕ್ ಪಾಟೀಲ್, ಧನಂಜಯ್ ಕಲ್ಬುಡ್ಕರ್, ಮುಜೀಬಾ ಜಬೀರ್, ಶಹಜಾದಿ ಕುಲಶಾಪುರ್, ಮೊಹಮ್ಮ ಗೌಸ್ ಗಟಗೇರಿ, ಫಾರೂಕ್ ಶೇಖ್, ಮೊಹಮ್ಮದ್ ಗೌಸ್ ಪಟೇಲ್, ಶ್ಯಾಮ ಬೆಂಗಳೂರು, ಯಲ್ಲಮ್ಮ ಡಮಾಮ್, ಪ್ರೇಮಲತಾ ಚೋಕಡ್, ಸುನೀತಾ ವಾಸ್ಕರ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.